ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬ್ಯಾಂಕಾಕಿಂದ ಪಟಾಯಕ್ಕೆ ಹೋಗ್ತಾ ಇದ್ದೇವೆ. ಇದರಲ್ಲಿ ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಅದೊಂದು ಹೇಗಿರ್ತದೆ ಅಂತ ನೋಡಬೇಕಂತ ಹೇಳ್ಕೊಂಡು. ನೋಡಿ, ನಮ್ಮಲ್ಲಿ ಇಲ್ಲಿ ಬೇರೆ ಬೇರೆ ಪ್ರೈವೇಟ್ ಬಸ್ಗಳಿರ್ತಾವಲ್ಲ, ಅದೇ ಥರ ಅಲ್ಲಿ ಕೂಡ ಬೇರೆ ಬೇರೆ ಪ್ರೈವೇಟ್ ಬಸ್ಸುಗಳಿದೆ. ನಮ್ಮಲ್ಲಿ ಬೇರೆ ಬೇರೆ ಕಂಪೆನಿಗಳ ಬಸ್ಗಳಿರುವ ಹಾಗೆಯೇ ಅಲ್ಲಿ ಕೂಡ ಬೇರೆ ಬೇರೆ ಕಂಪೆನಿಗಳ. ನೋಡಿ, ಒಳಗಡೆ ಸೀಟ್ ಫೆಸಿಲಿಟಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ನೋಡಿ, ಈ ಥರ ಬಸ್ಸುಗಳಿರ್ತವೆ ಅಲ್ಲಿ. ಬ್ಯಾಂಕಾಕಿಂದ ಪಟಾಯಕ್ಕೆ ನಮಗೆ ತಲುಪಲಿಕ್ಕೆ ಆಲ್ಮೋಸ್ಟ್ 2.5-3 ಗಂಟೆ ಬೇಕಾಯಿತು. ಪಟಾಯಕ್ಕೆ ತಲುಪಿದ ನಂತರ ಅಲ್ಲಿ ನಮ್ಮ ಓಲಾ ಊಬರ್ ಇರುವಾಗೆ ಗ್ರ್ಯಾಬ್ ಅಂತೇಳಿ ಒಂದು ಕ್ಯಾಬ್ ಇದೆ. ಆ ಕ್ಯಾಬನ್ನು ಬುಕ್ ಮಾಡಿಕೊಂಡು ಹೋಟ್ಲಿಗೆ ಹೋಗಿ ಚೆಕ್ ಇನ್ ಆಗಿ ನಂತರ ಪುನಃ ಪೇಟೆ ತಿರುಗಲಿಕ್ಕೆ ಹೊರಟೆವು. ಹೇಗೆಲ್ಲ ಉಂಟು ಅಂತ ಹೇಳಿಕೊಂಡು ನೋಡಲಿಕ್ಕೆ. ಹಾಗೆಯೇ ನಾವು ಕೋರಲ್ ಐಲ್ಯಾಂಡಿಗೆ ನಾವು ಬೋಟ್ ಬುಕ್ ಮಾಡಲಿಕ್ಕೆ ಹೋಗ್ತಾ ಇದ್ದದ್ದು. ಅದು ಕ್ಯಾಬಲ್ಲಿ ಹೋಗೋ ಬದಲು ಹೀಗೆ ಪೇಟೆಯಲ್ಲೆಲ್ಲ ಎಂತ ಉಂಟು ಅಂತೇಳಿ ಒಂದು ಸತಿ ನಾವು ಇಲ್ಲೆಲ್ಲ ಸಂತೆ ತಿರುಗೋದಿಲ್ವ, ಹಾಗೆ ಅದೇ ಥರ ಪೇಟೆ ಹೇಗೆ ಉಂಟು ಅಂತೇಳಿ ನೋಡಲಿಕ್ಕೆ ಹೀಗೆ ನೋಡಿಕೊಂಡು ಹೋದದ್ದು. ಎಂಥ ಫ್ರೆಶ್ ಫ್ರೂಟ್ಸ್ ಉಂಟು, ಬೇರೆಂತ ಉಂಟಲ್ಲಿ ಫ್ರೆಶ್ ಆಗಿರೋದು, ನಮ್ಮಲ್ಲಿ ಇಲ್ಲದೆಂತ ಉಂಟು ಅಂತೇಳಿ ನೋಡುವ ಅಂತ ಹೇಳಿಕೊಂಡು ನಡ್ಕೊಂಡು ಹೋದದ್ದಲ್ಲಿ. ನೀವು ಕೂಡ ಪೇಟೆ ನೋಡಿ ಎಂಜಾಯ್ ಮಾಡಿ. ಹೋಗ್ತಾ ಹೋಗ್ತಾ ನಾನು ಹೇಳ್ತಾ ಹೋಗ್ತೇನೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ನೋಡಿ ಒಂದು ದೇವಸ್ಥಾನ ಕೂಡ ಸಿಕ್ಕಿತು. ಅಲ್ಲಿನ ದೇವಸ್ಥಾನ ಹೇಗಿರ್ತದೆ ಅಂತ ಹೇಳ್ಕೊಂಡು ಬ್ಯಾಂಕಾಕಲ್ಲಿ ನಾವು ವಿಡಿಯೋದಲ್ಲಿ ತೋರಿಸಿದ್ದೇವೆ. ಹಾಗೆ ಎಲ್ಲ ಆಲ್ಮೋಸ್ಟ್ ಒಂದೇ ಥರ ಇರ್ತದೆ. ಅದಕ್ಕೋಸ್ಕರ ನಾವು ಪುನಃ ನೋಡಲಿಲ್ಲ. ಹಾಗೆ ಮತ್ತು ಐಲ್ಯಾಂಡಿಗೆ ಹೋಗ್ಲಿಕ್ಕೂ ನಮಗೆ ಲೇಟ್ ಆಗ್ತಿತ್ತು. ಆಮೇಲೆ ರಾತ್ರಿ ಆಯಿತು ಅಂತಾದರೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಒಳಗಡೆ ಹೋಗಲಿಲ್ಲ. ಈಗ ನೋಡಿ, ನಾವು ರೋಡ್ ಕ್ರಾಸ್ ಮಾಡಬೇಕು. ಅಲ್ಲೆಲ್ಲ ಎಲ್ಲಿ ಜೀಬ್ರಾ ಕ್ರಾಸ್ ಇದೆ ಅಲ್ಲಿ ಮಾತ್ರ ನಾವು ರೋಡ್ ಕ್ರಾಸ್ ಮಾಡಬೇಕು. ಬೇರೆ ಎಲ್ಲಿ ಕೂಡ ನಾವು ರೋಡ್ ಕ್ರಾಸ್ ಮಾಡುವ ಹಾಗಿಲ್ಲ. ಹಾಗೆ ನೋಡಿ, ನಾವು ರೋಡ್ ಕ್ರಾಸ್ ಮಾಡುವ ವೆಹಿಕಲ್ಗಳು ನೋಡಿ, ಅವು ನಾವು ಹೋಗಲಿಕ್ಕೆ ಅಂತೇಳಿ ಅವರೇ ನಿಲ್ಲಿಸ್ತಾರೆ, ನಮ್ಮನ್ನು ಹೋಗಿ ಅಂತೇಳಿ ಹೇಳ್ತಾರೆ. ನಮ್ಮೂರಲ್ಲೆಲ್ಲ ಯಾರು ಫಸ್ಟ್ ಹೋಗೋದು ಅಂತೇಳಿ ಕಾಂಪಿಟೇಷನಲ್ಲಿ ಹೋದಾಗೆ ಹೋಗ್ತಾರೆ. ಅಷ್ಟೊಂದು ಸಿವಿಕ್ ಸೆನ್ಸ್ ಇದೆ. ಇದು ನೋಡಿ, ಐಲ್ಯಾಂಡಿಗೆ ಹೋಗುವ ಟಿಕೆಟ್ ತಗೊಳ್ಳುವಂತಹ ಜಾಗ. ನಾವು ಗೌರ್ಮೆಂಟ್ ಪಾರ್ಟಿಗೆ ಬಂದಿದ್ದು. ಹಾಗೆಯೇ ಪ್ರೈವೇಟ್ ಟಿಕೆಟ್ ಕೊಡುವವರು ಕೂಡ ಇದ್ದಾರೆ. ಪ್ರೈವೇಟ್ ಆಗಿ ಬೋಟ್ ನಡೆಸೋರು ಅವರು ಕೂಡ ಇದ್ದಾರೆ. ಅದರಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿರ್ತದೆ. ನಾವು ಗೌರ್ಮೆಂಟ್ ಇದಕ್ಕೆ ಹೋದ ಕಾರಣ ಒಂದು ಸ್ವಲ್ಪ ಕಡಿಮೆ ಆಯಿತು ನಮಗೆ ಅಲ್ಲಿ. ನೋಡಿ, ಇದೀಗ ಐಲ್ಯಾಂಡಿಗೆ ಹೋಗುವಂತಹ ಬೋಟ್ ಇರುವಂತಹ ಜಾಗ. ನಮ್ಮೂರಿನ ಹಾಗೆ ಒಬ್ಬರನ್ನೊಬ್ಬರು ನೂಕಿ ಹೀಗೆಲ್ಲ ಹತ್ತುದಿಲ್ಲ ಅಲ್ಲಿ. ಕ್ಯೂ ಸಿಸ್ಟಮ್ ಅಂದರೆ ಅಷ್ಟು ಚೆನ್ನಾಗಿರ್ತದೆ. ಅಷ್ಟು ನೀಟಾಗಿ ಒಬ್ಬರಾದ್ಮೇಲೆ ಒಬ್ಬರು ವೆಯ್ಟ್ ಮಾಡಿ ಹತ್ತಾರೆ. ಅಷ್ಟೊಂದು ಸಿವಿಕ್ ಸೆನ್ಸ್ ಇದೆ ಅಲ್ಲಿ. ಈಗ ನೋಡಿ, ನಾವು ಟಿಕೆಟ್ ತೆಕ್ಕೊಂಡಂತಹ ಬೋಟು ಬಂತು. ಇದಕ್ಕೀಗ ನಾವು ನೋಡಿ ಎಷ್ಟು ನೀಟಾಗಿ ಹತ್ತಾ ಇದ್ದಾರೆ ಅಂತೇಳಿ. ನಮ್ಮಲ್ಲೆಲ್ಲ ಹೀಗೆ ನಮಗೆ ನೋಡಲಿಕ್ಕೆ ಸಿಗ್ತದ? ಹತ್ತಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಅಂತಾದರೆ ನಮಗೆ ಹೆಲ್ಪ್ ಕೂಡ ಮಾಡ್ತಾರೆ ಅವರು. ನೋಡಿ, ಈ ಥರ ಮೇಲೆ ಬಂದು ಕೂತ್ಕೊಳ್ಬೇಕು. ಹಾಗೆ ಲೈಫ್ ಜಾಕೆಟ್ಗಳು ಕೂಡ ಇರ್ತವೆ. ಕಂಪಲ್ಸರಿಯಾಗಿ ಅದನ್ನೆಲ್ಲ ಹಾಕ್ಕೊಳ್ಳೇಬೇಕಲ್ಲಿ. ದೊಡ್ಡದಾದಷ್ಟು ನಮಗೆ ಹೆದರಿಕೆ ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ಸಣ್ಣ ಬೋಟಲ್ಲಿ ಸ್ವಲ್ಪ ಹೆದರಿಕೆ ಆಗ್ತದೆ. ಯಾಕೆಂದರೆ ಅಲ್ಲಿಯ ವೇವ್ಸ್ ಎಲ್ಲ ತುಂಬ ಪ್ರೆಷರಲ್ಲಿರ್ತದೆ. ಹಾಗಾಗಿ ದೊಡ್ಡದಾದಷ್ಟು ನಮಗೆ ಆರಾಮಾಗಿ ಹೋಗಿ ಬರ್ಬೋದು. ಸ್ವಲ್ಪ ಹೆದರಿಕೆ ಇರುವವರೆಲ್ಲ ದೊಡ್ಡ ಬೋಟನ್ನೇ ತಗೊಳ್ಳೋದು ಒಳ್ಳೆಯದು. ಸ್ವಲ್ಪ ಧೈರ್ಯ ಇರುವವರು ಅಥವಾ ಸಾಹಸ ಮಾಡಬೇಕು ಅಂತ ಹೇಳುವವರು ಸಣ್ಣ ಸಣ್ಣ ಬೋಟುಗಳಲ್ಲಿ ಹೋಗ್ಬೋದು. ಮಕ್ಕಳೆಲ್ಲ ಇರುವಾಗ ನಮಗೆ ದೊಡ್ಡ ಬೋಟುಗಳೇ ಸೇಫು. ಇಬ್ಬರೇ ಹೋಗುವವರು ಅಥವಾ ಮಕ್ಕಳು ಅಂದರೆ ಹುಡುಗರು ಹುಡುಗಿಯರು ಹೀಗೆ ಹೋಗುವವರಂತಾದರೆ ನೀವು ಸಣ್ಣ ಸಣ್ಣ ಬೋಟುಗಳಲ್ಲಿ ಎಂಜಾಯ್ ಮಾಡ್ಬೋದು. ಆಲ್ಮೋಸ್ಟ್ ನಾವು ತಲುಪ್ತಾ ಬಂದೆವು. ಒಂದು 3/4 ಗಂಟೆಯ ಪ್ರಯಾಣ ಆಯ್ತು. ಈಗ 3/4 ಗಂಟೆ ಸಮುದ್ರವನ್ನು ಮಾತ್ರ ನೋಡಲಿಕ್ಕೆ, ಬೇರೆ ಎಂಥ ಸಾಲಿ ನೋಡಲಿಕ್ಕಿಲ್ಲ. ಮುಕ್ಕಾಲು ಗಂಟೆಯ ಪ್ರಯಾಣದ ನಂತರ ನೋಡಿ, ಇಲ್ಲಿ ದ್ವೀಪ ಕಾಣಲಿಕ್ಕೆ ಶುರುವಾಯಿತು. ಈಗ
ದ್ವೀಪದ ಹತ್ತಿರ ಹೋಗ್ತಾ ಇದ್ದಾಗೆ ಇಳಿಲಿಕ್ಕೆ ಇರುವ ಜಾಗದ ಹತ್ತಿರ ನಿಲ್ಲಿಸ್ತಾರೆ ಅವರು. ನಾವು ಕೂಡ ಈಗ ಅದೇ ಮೆಟ್ಲ ಮೂಲಕ ಇಳಿದು ದ್ವೀಪದ ಒಳಗೆ ಹೋಗ್ತಾ ಇದ್ದೇವೆ. ಇವರೆಲ್ಲ ನೋಡಿ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ. ಇದು ಟಿಕೆಟಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಇದಕ್ಕೆ ಬೇಕು ಅಂತಾದರೆ ನಾವು ಬೇರೆ ಪ್ರತ್ಯೇಕವಾಗಿ ಹಣ ಕೊಟ್ಟು ಟಿಕೆಟ್ ತಗೊಳ್ಬೇಕು. ನಿಮಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ನೀವು ಅಲ್ಲಿ ಮಾಡ್ಬೋದು. ನೋಡಿ ಹೇಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿಕೊಂಡು. ಜಾಲಿ ರೈಡ್ ಮಾಡೋರಿಗೆಲ್ಲ ಆರಾಮಾಗಿ ಇದನ್ನು ಮಾಡ್ಬೋದು, ಧೈರ್ಯ ಇದ್ದವರಿಗೆ. ಇಲ್ಲ ಅಂತಾದರೆ ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ಬೋದು. ನೋಡಿ ಬೋಟಿಂದ ನಾವು ಇಳೀತಾ ಇದ್ದೇವೆ. ಇಳಿಲಿಕ್ಕೆ ನೋಡಿ ನಿಮಗೆ ಕಷ್ಟ ಆಗೋದಿದ್ರೆ ಕೈ ಹಿಡಿದು ಆ ಕಡೆ ದಾಟಿಸ್ತಾರೆ ಅವರೇ. ದೊಡ್ಡ ಲಗೇಜೆಲ್ಲ ಅಂತ ಹಿಡ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ನಮಗೇನು ಅಗತ್ಯ ಬೇಕು ಅಂಥದ್ದನ್ನು ಮಾತ್ರ ತಗೊಂಡು ಹೋದರೆ ಸಾಕು ಅಲ್ಲಿಗೆಲ್ಲ ಹೋಗುವಾಗ. ಆ ಥರ ಲಗೇಜೆಲ್ಲ ಇದ್ದರೆ ನಮಗೇನೆ ತೊಂದರೆ ಆಗ್ತದೆ. ಅದನ್ನು ಹೊತ್ಕೊಂಡು ಇಡೀ ಹೋಗಬೇಕಲ್ಲ, ನಮಗೆ ಕಷ್ಟ ಆಗ್ತದೆ ಲಗೇಜ್ ಜಾಸ್ತಿ ಆದಷ್ಟು. ಲಗೇಜ್ ಕಡಿಮೆ ಆದಷ್ಟು ಒಳ್ಳೆಯದು. ನೋಡಿ ಇದು ಬೋಟಿಂದ ಇಳಿದ ನಂತರ ಕಾಣುವಂತಹ ದೃಶ್ಯ. ನೀರೆಲ್ಲ ನೋಡಿ ಎಷ್ಟು ಕ್ಲೀನ್ ಉಂಟು ಅಂತೇಳಿ. ನಮ್ಮವರಲ್ಲೆಲ್ಲ ಈ ಥರ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ನೀರಿನ ಕಲರ್ ನೋಡಿ, ಅದರ ಒಳಗೆ ಎಂತ ಉಂಟು ಅಂತೇಳಿ ನಮಗೆ ಮೇಲಿಂದ ನೋಡುವಾಗ ಕಾಣ್ತದೆ. ಅಷ್ಟು ಸಹ ಕ್ಲೀನ್ ಉಂಟು ನೀರೆಲ್ಲ. ನೋಡಿ ಇದೆಲ್ಲ ವಾಟರ್ ಬೋಟುಗಳು. ರೈಡ್ ಮಾಡಲಿಕ್ಕೆ ಬೇಕು ಅಂತಾದರೆ ಮಾಡ್ಬೋದು. ಇಂಟ್ರೆಸ್ಟ್ ಇರುವವರು ಇದರಲ್ಲಿ ಸಹ ಆಟ ಆಡ್ಬೋದು. ಪಟ್ಟಾಯ ಕೋರಲ್ ಐಲ್ಯಾಂಡ್ಗೆ ನಾವು ಅಧಿಕೃತವಾಗಿ ಎಂಟ್ರಿ ಆಗ್ತಾ ಇದ್ದೇವೆ ಈಗ. ಇವರೆಲ್ಲ ನೋಡಿ ಅಲ್ಲಿ ಸ್ಪೋರ್ಟ್ಸ್ ಆಡ್ತಾ ಇದ್ರಲ್ಲ, ಅದನ್ನು ಟಿಕೆಟ್ ಮಾರ್ತಾ ಇರುವವರು. ಅದರಲ್ಲಿ ಎಂತ ಎಲ್ಲ ಸ್ಪೋರ್ಟ್ಸ್ ಇದೆ, ಯಾವುದನ್ನೆಲ್ಲ ಆಡ್ಬೋದು ಅಂತ ಹೇಳ್ದನ್ನು ಅವರು ಹೇಳ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ತಗೊಳ್ಬೋದು. ಆದರೆ ಬಾರ್ಗೇನ್ ಇರಬೇಕು. ಬಾರ್ಗೇನ್ ಇಲ್ಲದೇ ಇದ್ದರೆ ನಿಮಗೆ ಟೊಪ್ಪಿ ಹಾಕ್ತಾರೆ ಅಷ್ಟೇ. ಅಲ್ಲಿ ನೋಡಿ 200 ಬಾಟ್ ಅಂತ ಬರೆದುಕೊಂಡು ಕಾಣ್ತದ. ಇದು ಸ್ಕೂಟರ್ ಸರ್ವಿಸ್. ಅಂದರೆ ಇದಕ್ಕೆ ಹತ್ತಿರ ಇನ್ನೊಂದು 3-4 ಸಣ್ಣ ಸಣ್ಣ ದ್ವೀಪಗಳಿದೆ. ಅಲ್ಲಿಗೆ ಹೋಗಲಿಕ್ಕೆ ಬೇರೆ ವ್ಯವಸ್ಥೆಗಳೇನಿಲ್ಲ. ಪ್ರೈವೇಟ್ ಬೇಕಾದರೆ ನೀವು ಕಾರ್ ಇದು ಏನಾದ್ರು ಮಾಡಿಕೊಂಡು ಹೋಗ್ಬೋದು. ಆದರೆ ತುಂಬ ರೇಟ್ ಆಗ್ತದೆ. ಅದರ ಬದಲು ಅಲ್ಲಿಯ 200 ಬಾಟ್ ಅಂದರೆ ನಮ್ಮದೊಂದು 600 ರೂಪಾಯಿ ಆಗ್ತದೆ. ಅದು ಕೊಟ್ಟು ನೀವು ನೋಡಿಕೊಂಡು ಬರ್ಬೋದು. ಈಗ ನೋಡಿ ಒಂದು ಸಾಧಾರಣ 1 ಕಿಲೋಮೀಟ್ರ್ ಅಂದಾಜಷ್ಟು ನಡೆದಾಗುವಾಗ ನಮಗೆ ಬೀಚ್ ಸಿಕ್ಕಿತು. ಬೀಚಲ್ಲಿ ನಮಗೆ ಅದರಲ್ಲಿ ಬಣ್ಣ ಬಣ್ಣದ ಮೀನುಗಳೆಲ್ಲ ಉಂಟು. ಆ ಮೀನುಗಳನ್ನೆಲ್ಲ ನೋಡಬೇಕು ಅಂತಾದರೆ ಅದಕ್ಕೆ ಬೇಕಾದ ಗಾಗಲ್ಸ್ ಎಲ್ಲ ಅವರು ಸಪ್ಲೈ ಮಾಡ್ತಾರೆ. ಅದರ ಬಾಡಿಗೆ ಕೊಡಬೇಕು ನಾವು ಅದರದ್ದು. ಹಾಗೆಯೇ ನಿಮಗೆ ಈಜಲಿಕ್ಕೆ ಗೊತ್ತಿಲ್ಲ, ಹೆದರಿಕೆ ಆಗ್ತದೆ ಅಂತ ಆದರೆ ಟ್ಯೂಬ್ಗಳಿದೆ, ಅದಕ್ಕೆ ಸಹ ಬಾಡಿಗೆ ಕೊಡಬೇಕು. ಎಂತ ಬೇಡ, ನೀವು ಸಮುದ್ರದ ಬದಿಯಲ್ಲಿ ಕೂತ್ಕೊಂಡು ತಿನ್ನೋರು ಅಂತಾದರೆ ಬೇಕಾದ್ದು ತಗೊಂಡು ಅಲ್ಲಿ ಸೈಡಲ್ಲಿ ಕೂತ್ಕೊಂಡು ತಿನ್ಬೋದು. ಸಮುದ್ರ ಇಲ್ಲಿ ತುಂಬ ಡೀಪಾಗಿ ಏನು ಇರುವುದಿಲ್ಲ. ನಮ್ಮ ಕಾಲ ಗಂಟಿನ ಎಲ್ಲವರೆಗೆ ಮಾತ್ರ ಇರ್ತದೆ. ನೀರಲ್ಲಿ ಆಡಬೇಕು ಅಂತ ಹೇಳೋರು ಈ ಥರ ಟ್ಯೂಬ್ ತಗೊಂಡು ನೋಡಿ ಈ ಥರ ಆರಾಮಾಗಿ ಬಿದ್ದುಕೊಂಡಿರ್ಬೋದು. ಹಾಗೆ ಇಲ್ಲಿ ನೀವು ಅವರ ಲಿಮಿಟಿಂದ ಹೊರಗಡೆ ಹೋದರೆ ಅಲ್ಲಿ ಗಾರ್ಡ್ಗಳಿರ್ತಾರೆ. ಅವರು ನಿಮ್ಮನ್ನು ತಡೀತಾರೆ. ನೀವು ಅವ್ರು ಹೇಳಿದ್ದು ಕೇಳಲಿಲ್ಲ ಅಂದರೆ ನಿಮ್ಮನ್ನು ಅಲ್ಲಿ ಜೈಲುಗಳಿದ್ದಾವೆ, ಅಲ್ಲಿ ತಗೊಂಡೋಗಿ ಹಾಕ್ತಾರೆ. ಇದು ನೋಡಿ ಅಲ್ಲಿಯ ಒಂದು ರೆಸ್ಟೋರೆಂಟು, ಬೀಚ್ ಸೈಡಲ್ಲಿರುವ ರೆಸ್ಟೋರೆಂಟು. ಇದೊಂದು ನೋಡಿ ಪಾನಕದ ರುಚಿ ಇರುವಂತಹ ಒಂದು, ನಾವಿಲ್ಲಿ ಉಂಡೆ ಮಾಡಿದ ಹಾಗೆ ಉಂಡೆ ಮಾಡಿ ಅದನ್ನು ಪಾನಕದಲ್ಲಿ ಕುದಿಸಿದ್ದು. ಅಂದರೆ ಅಕ್ಕಿ ಉಂಡೆಯ ಒಳಗಡೆ ಎಳ್ಳು ಹಾಗೂ ಬೆಲ್ಲವನ್ನು ಫಿಲ್ಲಿಂಗ್ ಮಾಡಿಬಿಟ್ಟು ನಮ್ಮ ಪಾನಕ ನಾವು ಹೇಗೆ ಮಾಡ್ತೇವೆ, ಅದಕ್ಕೆ ಪಾನಕ ಹೇಗೆ ಮಾಡೋದು ಅಂತ ನೋಡಬೇಕು ಅಂದರೆ ನಮ್ಮ ಚಾನಲಲ್ಲಿ ಇದೆ, ಅದನ್ನು ನೋಡ್ಬೋದು ನೀವು. ಪಾನಕ ಮಾಡಿ ಅದರಲ್ಲಿ ಅದೇ ಉಂಡೆಗಳನ್ನು ಬೇಯಿಸಿ ಒಳ್ಳೆ ಟೇಸ್ಟ್ ಇತ್ತದು. ನಂತರ ಹಾಗೆ ಮುಂದೆ ಹೋದೆವು. ಅದು ಇನ್ಸ್ಟೆಂಟಾಗಿ ಎನರ್ಜಿ ಕೂಡ ಕೊಡ್ತದೆ. ಯಾಕೆಂದರೆ ಅದರಲ್ಲಿ ಬೆಲ್ಲ ಇದೆ, ಪೆಪ್ಪರ್ ಇದೆ, ಶುಂಠಿ ಇದೆ. ಹಾಗೆ ನಿಮಗೆ ಇನ್ಸ್ಟೆಂಟ್ ಎನರ್ಜಿ ಕೂಡ ಕೊಡ್ತದೆ. ಇನ್ಸ್ಟೆಂಟ್ ಎನರ್ಜಿ ಎಂತ ಕೊಡ್ತದೆ ಅಂತ ಕೇಳುವಾಗ ಅವರು ನಮಗೆ ಸಜೆಸ್ಟ್ ಮಾಡಿದ್ದು ಇದು. ಮತ್ತು ಅಲ್ಲಿ ನಾನ್ ವೆಜ್ ಮಾತ್ರ ಇರ್ತದಂತ ಹೆಚ್ಚಿನವರಿಗೆ ಒಂದು ತಪ್ಪು ಕಲ್ಪನೆ ಉಂಟು. ಹಾಗೆ ಇಲ್ಲ, ನಾವು ವೆಜಿಟೇರಿಯನ್ಸ್ ಹೋದರೆ ಬೇಕಾದಷ್ಟು ಆಪ್ಷನ್ಸ್ ಇದೆ. ಹುಡುಕಿ ನಾವು ನೋಡಿ ತಗೊಳ್ಬೇಕಷ್ಟೇ. ಇದು ನೋಡಿ ಎಷ್ಟು ಕ್ಲೀನ್ ಇದೆ ಅಂತ ಹೇಳ್ಕೊಂಡು. ಬೀಚ್ ಸೈಡೆಲ್ಲ ಕಲ್ಲೆಲ್ಲ ನೋಡಿ ಎಷ್ಟು ಚೆಂದ ಕಾಣ್ತದೆ ಒಂದೊಂದು ಕಲ್ಲು. ಹಾಗೆಯೇ ದಿನಪೂರ್ತಿ ಅಲ್ಲಿ ಆಟ ಆಡಿ ನಂತರ ನಾವು ಬೋಟ್ ಇಳಿಯುವಾಗಲೇ ನಮಗೊಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಇಷ್ಟು ಹೊತ್ತಿಗೆ ವಾಪಸ್ ನೀವು ಎಲ್ಲಿ ಬೋಟ್ ಹತ್ತಿದ್ದೀರಿ ಅಲ್ಲಿಗೆ ಬರಲೇಬೇಕು ಅಂತೇಳಿ. ಹಾಗೆ ಅಷ್ಟೊತ್ತಿಗೆ ನಾವು ಪುನಃ ಬೋಟ್ ನಾವು ಎಲ್ಲಿಗೆ ಹತ್ತಲಿಕ್ಕೆ ಉಂಟು ಅಲ್ಲಿಗೆ ನಾವು ತಲುಪಲೇಬೇಕು. ಇಲ್ಲಾಂತಾದರೆ ನೀವು ಅಲ್ಲೇ ಸ್ಟೇ ಮಾಡಲಿಕ್ಕೆ ಕೂಡ ಅಲ್ಲಿ ವ್ಯವಸ್ಥೆ ಉಂಟು, ಆದರೆ ತುಂಬ ಕಾಸ್ಟ್ಲಿ ಆಗಿರ್ತದೆ ಅದು.
ಮತ್ತು ವೆಜಿಟೇರಿಯನ್ ಫುಡ್ಡು ಇಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಅಂದರೆ ಇಲ್ಲಿ ಎಲ್ಲ ಆ ಕಡೆಯಿಂದ ತಂದಾಗಬೇಕಲ್ಲ, ಇದು ದ್ವೀಪ ಅಲ್ವಾ, ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಕೂಡ ಇರ್ತದೆ. ಅದಕ್ಕಿಂತ ನಾವು ವಾಪಸ್ಸು ಪಟ್ಟಾಯಕ್ಕೆ ಹೋಗೋದೇ ಬೆಟರ್ ಆಪ್ಷನ್. ಇಲ್ಲಿ ನೋಡಿ ಬೋಟು ಬಂದು ನಾವು ಹತ್ತಲಿಕ್ಕೆ ಇರುವಂತಹ ಜಾಗ ಇದು. ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗ್ತದೆ. ನಮ್ಮ ಬೋಟ್ ಬರುವ ಸಮಯ ಆಯಿತು, ಹಾಗೆ ನಾವು ಬೋಟ್ ಹತ್ತಲಿಕ್ಕೆ ಅಂತ ಹೇಳಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೇವೆ. ನೋಡಿ ನಮ್ಮ ಬೋಟ್ ಬಂತು, ಈಗ ನಾವು ಅದಕ್ಕೆ ಹತ್ತಾ ಇದ್ದೇವೆ. ಈ ಬೋಟುಗಳು ಹೋದರೆ ಮತ್ತೆ ನಿಮಗೆ ಹೋಗಲಿಕ್ಕೆ ಬೇರೆ ವ್ಯವಸ್ಥೆ ಇಲ್ಲ. ಈ ಟೈಮಿಗೆ ನೀವು ಅಲ್ಲಿಗೆ ತಲುಪಲೇಬೇಕು. ನೋಡಿ ಇಲ್ಲಿ 2 ಬೋಟ್ ಇದೆ. ಈ ಬೋಟುಗಳು ಹೋದರೆ ಮತ್ತೆ ನೀವು ನಾಳೆವರೆಗೆ ಅಲ್ಲೇ ಸ್ಟೇ ಮಾಡಬೇಕು, ನಿಮಗೆ ಆಪ್ಷನ್ ಇಲ್ಲ ಬೇರೆ. ಅಲ್ಲಿ ಕಾಸ್ಟ್ಲಿ ದುಡ್ಡು ಕೊಟ್ಟು ನೀವು ಅಲ್ಲಿ ಸ್ಟೇ ಮಾಡಬೇಕಾಗ್ತದೆ. ಈ ಬೋಟುಗಳು ಹೋಗೋ ಮೊದಲೇ ನಾವು ಬೋಟು ಹತ್ತಲಿಕ್ಕಿರುವ ಜಾಗಕ್ಕೆ ತಲುಪಬೇಕು ಅಲ್ಲಿಗೆ. ನೋಡಿ ವಾಪಸ್ ನಾವು ಹೋಗ್ತಾ ಇದ್ದೇವೆ ಈಗ. ಕೋರಲ್ ಐಲ್ಯಾಂಡ್ ಅಂತ ಅದಕ್ಕೆ ಹೆಸರು ಬರಲಿಕ್ಕೆ ರೀಸನ್, ಅಲ್ಲಿ ಆಲ್ಗೆ ಮತ್ತು ಫಂಗಸ್ಗಳಿದೆ, ಬೇರೆ ಬೇರೆ ಥರದ ನ್ಯಾಚುರಲ್ ಆಗಿ ನೀರನ್ನು ಕ್ಲೀನ್ ಮಾಡುವಂತಹದ್ದೆಲ್ಲ ಅಲ್ಲಿ ಇದೆ. ಅದು ಹಾಳಾಗದ ಹಾಗೆ ನಮ್ಮನ್ನು ಅಲ್ಲಿ ನೋಡಲಿಕ್ಕೆ ಬಿಡ್ತಾರೆ. ಅಂಥ ಜಾಗಗಳಿಗೆ ನಮ್ಮನ್ನು ಹೋಗಲಿಕ್ಕೆ ಬಿಡೋದಿಲ್ಲ. ಆ ಆಲ್ಗೆ ಮತ್ತು ಫಂಗಸ್ಗೆ ಹೆಸರು ಅಲ್ಲಿ ಕೋರಲ್ ಅಂತ ಹೇಳಿಕೊಂಡು, ಹಾಗಾಗಿ ಆ ದ್ವೀಪಕ್ಕೆ ಹಾಗೆ ಹೆಸರಿಟ್ಟಿದ್ದಾರೆ. ಹಾಗೆ ವಾಪಸ್ 45 ನಿಮಿಷ ನಾವು ಸಮುದ್ರದಲ್ಲಿ ಟ್ರಾವೆಲ್ ಮಾಡಿ ಪುನಃ ನಾವು ಇಲ್ಲಿ ಹತ್ತಿದ್ದೇವೆ, ಅಲ್ಲಿಯೇ ತಂದು ನಮ್ಮನ್ನು ಇಳಿಸ್ತಾರೆ. ನಂತರ ನಾವಲ್ಲಿಂದ ಸಿಟಿಗೆ ಬಂದು ಅಲ್ಲಿ ಒಂದು ಮಾಲಿಗೆ ಹೋದೆವು. ಪಟ್ಟಾಯದ ಒಂದು ಫೇಮಸ್ ಮಾಲ್ ಟರ್ಮಿನಲ್ 21 ಅಂತೇಳಿ. ಅಲ್ಲಿ ನಾವು ಶಾಪಿಂಗ್ ಮಾಡೋದಿದ್ರೆ ಶಾಪಿಂಗ್ ಮಾಡ್ಬೋದು. ನಾವಲ್ಲಿ ಊಟ ಮಾಡಿ ಆಮೇಲೆ ನೆಕ್ಸ್ಟ್ ರೂಮಿಗೆ ಹೋದೆವು. ಇದು ನೋಡಿ ಅಲ್ಲಿಯ ಮಾಲ್. ಇದೀಗ ನೀವು ಮಾಲನ್ನು ಒಳಗಡೆ ಎಲ್ಲ ಎಂತೆಲ್ಲ ತಗೊಳ್ಬೋದು ಅಂತೇಳಿ, ಎಂತೆಲ್ಲ ಇದೆ ಅಂತ ಹೇಳ್ಕೊಂಡು ನೀವು ನೋಡ್ತಾ ಹೋಗಿ.
ಮಾಲೆಲ್ಲ ಸುತ್ತಾಡಿ ನಾವು ಆ ದಿವಸದ ನಮ್ಮ ಟ್ರಿಪ್ಪನ್ನು ಮುಗಿಸಿ ವಾಪಸ್ಸು ನೈಟ್ ರೂಮಿಗೆ ಬಂದು ರೆಸ್ಟ್ ಎಲ್ಲ ಮಾಡಿ ನೋಡಿ, ಅದೇ ಬೆಳಿಗ್ಗೆ ನಾವು ಯಾವುದರಲ್ಲಿ ನಾವು ಆ ಕಡೆ ದಾಟಿ ಹೋಗಿದ್ವು ಅದೇ ಜೀಬ್ರಾ ಕ್ರಾಸಲ್ಲಿ ಪುನಃ ವಾಪಸ್. ಇದೀಗ ನಾವು ಅಲ್ಲೇ ಪಟ್ಟಾಯದಲ್ಲೇ ಇರುವಂತಹ ಬೀಚಿಗೆ ಹೋಗ್ತಾ ಇರೋದು. ಅಲ್ಲಿ ನೋಡಿ ಯೆಲ್ಲೋ ಕಲರಿದ್ದು ಮಾರ್ಕ್ ಮಾಡಿದ್ದಾರೆ, ಅದರ ಒಳಗಡೆ ಮಾತ್ರ ನೀವು ಆಟ ಆಡ್ಬೋದು ನೀರಲ್ಲಿ. ಅದರಿಂದ ಹೊರಗಡೆ ಹೋದರೆ ನಿಮಗೆ ಫೈನ್ ಹಾಕ್ತಾರೆ. ಹೊರಗಡೆ ನೀವು ವಾಟರ್ ಸ್ಪೋರ್ಟ್ಸ್ ಎಲ್ಲ ಮಾಡ್ಬೋದು. ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ವಾಟರ್ ಸ್ಪೋರ್ಟ್ಸ್ ಎಲ್ಲ ನೀವು ಹೊರಗಡೆ ಕೂಡ ಮಾಡ್ಬೋದು. ಬಟ್ ಆಟ ಆಡಲಿಕ್ಕೆ ಅಥವಾ ನೀರಿಗೆ ಇಳಿಲಿಕ್ಕೆ ನಮಗೆ ಆ ಯೆಲ್ಲೋ ಮಾರ್ಕ್ ಕಾಣ್ತಾ ಇದೆಯಲ್ಲ ನಿಮಗೆ, ಅದರ ಒಳಗಡೆ ಮಾತ್ರ ಆಟ ಆಡಬೇಕು. ಮತ್ತು ಅದು ಹೊರಗಡೆ ಡೀಪ್ ಇದೆ ನೀರು, ಇಷ್ಟರ ಒಳಗಡೆ ಮಾತ್ರ ಸ್ವಲ್ಪ ಮೇಲೆ ಇದೆ ನೀರು. ನೋಡಿ ಎಷ್ಟು ಪ್ಯೂರ್ ಆಗಿದೆ ಅಂತೇಳಿ. ಈ ಥರ ಬೀಚ್ ಸೈಡಲ್ಲಿ ಬೇಕಾದರೆ ಕೂತ್ಕೊಳ್ಬೋದು. ಮತ್ತು ಕೆಲವು ಜನ ನೋಡಿ ಅಲ್ಲಿ ಫ್ಲ್ಯೂಟು ಮತ್ತು ಗಿಟಾರೆಲ್ಲ ಹಿಡ್ಕೊಂಡು ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಅದು ಭಿಕ್ಷೆ ಬೇಡೋದಲ್ಲ, ಅವರಷ್ಟಕ್ಕೆ ಎಂಜಾಯ್ ಮಾಡ್ತಾ ಇರೋದು ಕೂತ್ಕೊಂಡು. ನೋಡಿ ಈ ಥರ ನಿಮಗೂ ಬೇಕು ಅಂತಾದರೆ ನೀವು ಕೂಡ ಮಾಡ್ಬೋದು ಹೀಗೆ. ಇಲ್ಲ ನಿಮ್ಮದೇ ಟೆಂಟಿನ ಥರ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಹಾಕಿ ಕೂಡ ನೀವು ಕೂತ್ಕೊಳ್ಬೋದು. ಇಲ್ಲ ನೀವು ಅಲ್ಲಿ ತಗೊಳ್ಳುವ ಹಾಗಿದ್ದರೆ ನೀವು ಅಲ್ಲಿ ರೆಂಟ್ ಕೊಟ್ಟು ತಗೊಳ್ಬೇಕಾಗ್ತದೆ. ಇದು ನೋಡಿ ಮಸಾಜ್ ಸೆಂಟರ್. ನಿಮಗೆ ನಡೆದು ಸುಸ್ತಾಗಿದೆ ಅಂದರೆ ಈ ಥರ ಮಸಾಜ್ ಕೂಡ ಮಾಡ್ತಾರೆ. ಬೀಚ್ ಸೈಡಲ್ಲಿ ಬೇಕಾದರೆ ಬೀಚ್ ಸೈಡಲ್ಲಿ ಕೂಡ ಮಾಡ್ತಾರೆ. ಇಲ್ಲ ನಿಮಗೆ ಬೀಚ್ ಸೈಡಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಕೆಲವರಿಗೆ ಒಳಗಡೆ ಬೇಕು ಅಂತಿದ್ರೆ ಹೀಗೆ ಅವ್ರದ್ದೇ ಆದ ಒಂದು ಸೆಂಟರ್ ಇರ್ತದೆ. ಆ ಸೆಂಟರಲ್ಲಿ ನಿಮಗೆ ಮಸಾಜ್ ಮಾಡಿ ಕಳಿಸ್ತಾರೆ. ನಂತರ ಮಸಾಜ್ ಮಾಡಿಸ್ಕೊಂಡು ನಂತರ ನಾವು ಅಲ್ಲಿಂದ ಹೊರಟು ಪುನಃ ರಾತ್ರಿಯ ಊಟ ಮಾಡಿಕೊಂಡು ರೂಮಿಗೆ ಹೋಗಿ ಪ್ಯಾಕ್ ಮಾಡಿ ನಂತರ ಮಾರನೇ ದಿನ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದದ್ದು. ಇದು ನೋಡಿ, ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಇದು ನಾವು ಆಗ ಹೋಗುವಾಗ ಪ್ರೈವೇಟ್ ಬಸ್ ಹೇಗಿರ್ತದೆ ಅಂತ ನೋಡಲಿಕ್ಕೆ ಅದರಲ್ಲಿ ಹೋಗಿದ್ದು ನಾವು. ಈಗ ನಾವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದು ಗೌರ್ಮೆಂಟ್ ಬಸ್ಸಲ್ಲಿದ್ದು ಹೇಗಿರ್ತದೆ ಅಂತೇಳಿ ನೋಡಿ, ಎಷ್ಟು ಕ್ಲೀನಾಗಿದೆ, ಹಾಗೆ ಎಷ್ಟು ದೊಡ್ಡದಾಗಿದೆ ನೋಡಿ. ಹಾಗೆ ಇಲ್ಲಿ ನಿಮಗೆ ಎಲ್ಲಿಗೆ ಹೋಗಬೇಕು, ನಾವೀಗ ಪಟಾಯಮಿಂದ ಬ್ಯಾಂಕಾಕ್ಗೆ ರಿಟರ್ನ್ ಹೋಗ್ತಾ ಇರೋದು. ಇಲ್ಲಿ ನೋಡಿ, ನಾವು ಬ್ಯಾಗನ್ನು ನಾವೆಲ್ಲ ತಗೊಂಡೋಗಿ ಒಳಗೆ ಇಡಲಿಕ್ಕೆ ಇಲ್ಲ. ಇಲ್ಲಿ ಎಲ್ಲ ನೋಡಿ ಅವರ ಕಂಡಕ್ಟರ್ ಇರ್ತಾರೆ, ಆ ಕಂಡಕ್ಟರ್ ನಿಮ್ಮ ಟಿಕೆಟ್ ಚೆಕ್ ಮಾಡಿ ಬ್ಯಾಗಲ್ಲಿ ಇಡಬೇಕು. ಅಲ್ಲಿ ಕ್ಯಾರಿಯರ್ ಇದೆ ಅವ್ರದ್ದು, ಹಾಗೆ ಅದರಲ್ಲಿ ಅವರೇ ಇಡ್ತಾರೆ, ನಾವೇನಲ್ಲಿ ಮುಟ್ಲಿಕ್ಕಿಲ್ಲ. ನಾವು ಒಳಗೆ ಹೋಗಿ ಸೀಟಲ್ಲಿ ಕೂತ್ರೆ ಆಯಿತು. ನೋಡಿ ಇಲ್ಲಿ ಈ ಥರ ಇಟ್ಟಿರ್ತಾರೆ ಎಲ್ಲ ಬ್ಯಾಗ್ಗಳನ್ನು ಕೂಡ. ನಂತರ ಅಲ್ಲಿ ನೋಡಿ ನಿಮಗೆ ಕಾಣ್ತದಲ್ಲ ಓಪನ್, ಅದರೊಳಗೆ ಎಲ್ಲ ಇಟ್ಟು ಸೆಟ್ ಮಾಡ್ತಾರೆ ಅವರೇ. ಇಳಿಯುವಾಗ ಆಮೇಲೆ ತೆಗೆದು ಕೊಡ್ತಾರೆ. ನಾವು ಆ ಬಸ್ ಹೊರಡೋವರೆಗೆ ಕಾಯಬೇಕು. ಇದೆಲ್ಲ ನೋಡಿ ಟಿಕೆಟ್ ಕೌಂಟರ್, ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಟಿಕೆಟ್ ತಗೊಂಡ್ರೆ ಆಯಿತು. ಟಿಕೆಟ್ ತಗೊಂಡು ವೆಯ್ಟ್ ಮಾಡಬೇಕು. ಇಲ್ಲಿ ಒಂದು ಬಸ್ ಬಂದ ಕೂಡಲೇ ನಾವೆಲ್ಲ ಹೋಗಿ ಓಡಿ ಹತ್ತೇವಲ್ಲ, ಆ ಥರ ಹತ್ತಲಿಕ್ಕಿಲ್ಲ. ಅಲ್ಲಿ ಕ್ಯೂ ಅಲ್ಲಿ ಹೋಗಿ ನೀಟಾಗಿ ಹತ್ತಬೇಕು. ಗೌರ್ಮೆಂಟ್ ಬಸ್ ಇರಲಿ ಪ್ರೈವೇಟ್ ಬಸ್ ಇರಲಿ, ಅಲ್ಲಿಯ ಸಿಸ್ಟಮನ್ನು ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ನೋಡಿ ಇದೀಗ ನಾವು ವಾಪಸ್ಸು ಬ್ಯಾಂಕಾಕಿಗೆ ರಿಟರ್ನ್ ಹೋಗ್ತಾ ಇದ್ದೇವೆ. ಬೆಂಗಳೂರಿಗೆ ಬರಲಿಕ್ಕೆ ನಮ್ಮ ರಿಟರ್ನ್ ಫ್ಲೈಟ್ ಇರೋದು ಬ್ಯಾಂಕಾಕಲ್ಲಿ. ಹಾಗಾಗಿ ರಿಟರ್ನ್ ಬ್ಯಾಂಕಾಕಿಗೆ ನಾವು ಪಟಾಯಂ ನೋಡಿ 2 ದಿನ ಆದಮೇಲೆ 3ನೇ ದಿವಸ ನಾವು ರಿಟರ್ನ್ ಬ್ಯಾಂಕಾಕಿಗೆ ಹೋಗ್ತಾ ಇದ್ದೇವೆ. ನೋಡಿ ರೋಡೆಲ್ಲ ಎಷ್ಟು ಕ್ಲೀನಾಗಿ ನೀಟಾಗಿದೆ ಅಂತ ಹೇಳ್ಕೊಂಡು. ನಮ್ಮಲ್ಲಿರುವಾಗ ಅಲ್ಲಿ ಕೂಡ ಟೋಲ್ ಇದೆ ನೋಡಿ, ಇದವರ ಟೋಲು. ಅಲ್ಲಿ ನೋಡಿ ನಿಮಗೆ ಬೊಂಬೆ ಕಾಣ್ತಾ ಉಂಟಲ್ಲ, ಈ ಥರ ಚಂದ ಕಾಣಲಿಕ್ಕೆ, ಮಕ್ಕಳಿಗೆ ಚಂದ ಕಾಣಲಿಕ್ಕೆ ಅಂತ ಹೇಳ್ಕೊಂಡು ಈ ಥರ ಬೇರೆ ಬೇರೆ ಥರದ ಗೊಂಬೆಗಳನ್ನು ಇಟ್ಟಿರ್ತಾರೆ. ಗೊಂಬೆಗಳಿಗೆ ಚೈನೀಸ್ ಲಕ್ಕಿ
ವೆಲ್ತ್ ವೇವಿಂಗ್ ಕ್ಯಾಟ್ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಅದು ನಾವು ಲಾಫಿಂಗ್ ಬುದ್ಧ ಇಟ್ಟರೆ ನಮಗೊಂದು ಲಕ್ಕಿ ಅಂತೇಳಿ ಹೇಳ್ತೇವಲ್ವ, ಆ ಥರ ಅವರಿಗದು ಲಕ್ಕಿ ಗೊಂಬೆಗಳಂತೆ. ಅದು ಅಲ್ಲಿಂದ ಇಳಿದು ನಾವು ಒಂದು ಜ್ಯೂಸ್ ತಗೊಂಡು, ಲಾಂಗ್ ಆನಿದ್ದು ಒಂದು ಜ್ಯೂಸ್ ತಗೊಂಡು ಆಮೇಲೆ ರೂಮಿಗೆ ಹೋದ್ವಿ. ರೂಮಿಗೆ ಹೋಗಿ ಆ ದಿವಸ ರೆಸ್ಟ್ ಮಾಡಿ ನಮಗೆ ಮಾರನೇ ದಿನ ಬೆಳಿಗ್ಗೆ ಫ್ಲೈಟ್ ಇದ್ದಿದ್ದು. ಏರ್ಪೋರ್ಟಿಗೆ ಹೋಗಲಿಕ್ಕೆ ನಿಮಗೆ ಕ್ಯಾಬ್ ಇದೆ, ಬಸ್ ಇದೆ, ಮೆಟ್ರೋ ಇದೆ. ಮೆಟ್ರೋ ತುಂಬ ಕಡಿಮೆ ಸಮಯದಲ್ಲಿ ಅಲ್ಲಿಗೆ ತಲುಪ್ತದೆ. ಹಾಗಾಗಿ ನಾವು ಮೆಟ್ರೋ ತಗೊಂಡಿದ್ದು. ಅಲ್ಲಿಂದ ಮೆಟ್ರೋ ತಗೊಂಡು ಏರ್ಪೋರ್ಟಿಗೆ ಹೋಗಿ ಆಮೇಲೆ ಏರ್ಪೋರ್ಟಿನ ವ್ಯೂಗಳನ್ನೆಲ್ಲ ನೀವು ನೋಡ್ತಾ ಹೋಗಿ. ಅಲ್ಲಿಂದ ಬೆಂಗಳೂರಿನವರೆಗಿನ ಏರ್ಪೋರ್ಟಿನ ವ್ಯೂ ಇದೆ ಇದರಲ್ಲಿ. ಬ್ಯಾಂಕಾಕಿಂದ ಥಾಯ್ಲ್ಯಾಂಡಿಂದ ನಮ್ಮ ವಿಮಾನ ಹೊರಡ್ತಾ ಇದೆ. ಹಾಗೆಯೇ ಬ್ಯಾಂಕಾಕಿಗೆ ಟಾಟಾ ಬ್ಯಾಂಕಾಕ್ ಹೇಳಿ ನಮ್ಮೂರು ಬೆಂಗಳೂರಿಗೆ ನಾವು ಎಂಟ್ರಿ ಆಗ್ತಾ ಇದ್ದೇವೆ. ಇಲ್ಲಿಗೆ ನಮ್ಮ 14 ದಿವಸದ ಥಾಯ್ಲ್ಯಾಂಡಿನ ಪ್ರವಾಸ ಮುಗಿಸಿ ನಮ್ಮೂರಿನ ಬೆಣ್ಣೆ ದೋಸೆ, ತುಪ್ಪ ದೋಸೆ, ಹಾಗೆ ಅನ್ನ, ರಸಂ ಇದನ್ನು ನೋಡಿ ಎಷ್ಟೋ ದಿನ ಆದ ಹಾಗೆ ಆಗ್ತಾ ಇತ್ತು ಅಲ್ಲಿ. ಇದು ನೋಡಿ, ನಾವು ಥಾಯ್ಲ್ಯಾಂಡಿನ ಆಕಾಶದಲ್ಲಿದ್ದೇವೆ ಈಗ. ನೋಡಿ ಮೋಡ ಎಲ್ಲ ಎಷ್ಟು ಚೆಂದ ಕಾಣ್ತದೆ ಅಂತ ಹೇಳಿಕೊಂಡು. ನೆಕ್ಸ್ಟ್ ನಾವು ಬೆಂಗಳೂರು ಎಂಟ್ರಿ ಆಗಬೇಕಷ್ಟೇ. ಈಗ ಥಾಯ್ಲ್ಯಾಂಡಿನ ಆಕಾಶದಲ್ಲಿದ್ದೇವೆ. ನೋಡಿ ದೂರದಿಂದ ಪೇಟೆ ಎಲ್ಲ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. ಅದಲ್ಲಿ ಕಾಣ್ತಾ ಇರೋದು ಅಲ್ಲಿಯ ನದಿಗಳು, ಮೇಲೆ ಮೋಡ ಹಾರಾಡ್ತಾ ಇದ್ದೇವೆ ನಾವು ಮೇಲ್ಗಡೆ. ನಮ್ಮ ಬೆಂಗಳೂರಿಗೆ ಎಂಟ್ರಿ ಆದೆವು. ನೋಡಿ, ನೋಡುವಾಗಲೇ ಗೊತ್ತಾಗ್ತದೆ, ಎಲ್ಲ ಗ್ರೀನಾಗಿ ಕಾಣ್ತಾ ಇದೆ ನಮ್ಮ ಬೆಂಗಳೂರು. ಮೇಲಿಂದ ನೋಡಲಿಕ್ಕೆ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. ಕೆಳಗೆ ಬಂದರೆ ಕಾಂಕ್ರೀಟ್ ಕಾರ್ಡ್ ಮಾತ್ರ ಕಾಣ್ತದೆ, ಮೇಲ್ಗಡೆ ನೋಡಿ ಎಷ್ಟು ಗ್ರೀನಾಗಿ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. ಹಾಯ್ ಬೆಂಗಳೂರು. ಥಾಯ್ಲ್ಯಾಂಡ್ ಸೀರೀಸಿನ ನಮ್ಮ ಕೊನೆಯ ವಿಡಿಯೋ. ನಿಮಗೆ ಹಳೆ ವಿಡಿಯೋಗಳನ್ನು ನೋಡಿ ಮರ್ತು ಹೋಗಿದ್ರೆ ಅದನ್ನು ಇನ್ನೊಂದು ಸತಿ ಎಲ್ಲ ವಾಚ್ ಮಾಡ್ಬೋದು. ನಮ್ಮ ಬೆಂಗಳೂರಿನ ಹಕ್ಕಿ ನೋಟ ಹೇಗಿದೆ ನೋಡಿ, ಬರ್ಡ್ ಐ ವ್ಯೂ ಅಂತ ಹೇಳ್ತಾರಲ್ಲ ಹಾಗೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಮೇಲಿಂದ ನೋಡುವಾಗ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದರೆ ನೋಡಿ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವಾಗಲೂ ಹಾಗೆ ನಮ್ಮ ಹೆಲ್ದಿ ರೆಸಿಪಿ ಹಾಗೂ ಹೊಸ ಅಡಿಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.